ರೀಸೆಂಟ್ಲಿ ಟಾಟಾ ಸನ್ಸ್ ಚೇರ್ಮನ್ ಎನ್ ಚಂದ್ರಶೇಖರನ್ ಅವರು ಅವ್ರ ಕರೆಂಟ್ ಟರ್ಮ್ ಮುಗಿದಾದ್ಮೇಲೆ ಸ್ಟೆಪ್ ಡೌನ್ ಆಗ್ತೀನಿ ಅಂತ ಹೇಳಿದಾಗಿಂದ ಮಾರ್ಕೆಟಲ್ಲಿ ಒಂಥರ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ಬಟ್ ಆಕ್ಚುಲಿ ಚೇರ್ಮನ್ ಯಾಕೆ ಇಷ್ಟೊಂದು ಇಂಪಾರ್ಟೆಂಟ್ ಆ್ಯಂಡ್ ಎಕ್ಸಾಕ್ಟ್ಲಿ ಟಾಟಾ ಗ್ರೂಪ್ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂತ ತಿಳ್ಕೊಳ್ಳೋದಾದ್ರೆ ಎಲ್ಲಕ್ಕಿಂತ ಟಾಪಲ್ಲಿ ಟಾಟಾ ಟ್ರಸ್ಟ್ ಬರುತ್ತೆ. ದೆನ್ ಅದರ ಅಂಡರಲ್ಲಿ ಟಾಟಾ ಸನ್ಸ್ ಅನ್ನೋ ಪ್ರಿನ್ಸಿಪಲ್ ಹೋಲ್ಡಿಂಗ್ ಕಂಪನಿ ಇದೆ. ಆ್ಯಂಡ್ ಈ ಒಂದು ಹೋಲ್ಡಿಂಗ್ ಕಂಪನಿಯಲ್ಲಿ ಸರ್ ದೊರಾಬ್ಜಿ ಟಾಟಾ ಟ್ರಸ್ಟ್ 27.98% ಶೇರ್ ಹೋಲ್ಡಿಂಗ್ ಹೊಂದಿದೆ. ಆ್ಯಂಡ್ ಸರ್ ರತನ್ ಟಾಟಾ ಟ್ರಸ್ಟ್ ಸುಮಾರು 23.56% ಶೇರ್ ಹೋಲ್ಡಿಂಗ್ ಹೊಂದಿದೆ. ಆ್ಯಂಡ್ ಅದರ ಜೊತೆಗೆ ಇದೇ ತರ ಇನ್ನೂ ಕೆಲವು ಅದರ್ ಟ್ರಸ್ಟ್ ಸೇರಿ 14.5% ಶೇರ್ ಹೋಲ್ಡಿಂಗ್ ಇದೆ. ಅಂಡ್ ಇನ್ನುಳಿದಿರೋದ್ರಲ್ಲಿ ಶಾಪೂರ್ಜಿ ಪಲಾಂಜಿ ಗ್ರೂಪ್ 18.4% ಅಂಡ್ ಟಾಟಾ ಕಂಪನೀಸ್ ಫ್ಯಾಮಿಲಿ ಮೆಂಬರ್ಸ್ ಅಂಡ್ ಅದರ್ ಸೇರಿ 15.6% ಶೇರ್ ಹೋಲ್ಡಿಂಗ್ ಇದೆ. ದೆನ್ ಅದರ ನೆಕ್ಸ್ಟ್ ಲೇಯರ್ ಅಂದ್ರೆ ಟಾಟಾ ಸನ್ಸ್ ಹೋಲ್ಡಿಂಗ್ ಕಂಪನಿ ಕೆಳಗಡೆ ಟಾಟಾ ಗ್ರೂಪ್ ನ ಹಲವಾರು ಆಪರೇಟಿಂಗ್ ಕಂಪನೀಸ್ಗಳಿದ್ದಾವೆ ವಿಚ್ ಇನ್ಕ್ಲೂಡ್ಸ್ ಬೋತ್ ಪಬ್ಲಿಕ್ ಅಂಡ್ ಪ್ರೈವೇಟ್ ಕಂಪನೀಸ್. ಸೊ ಆಕ್ಚುಲಿ ಇಲ್ಲಿ ಏನಾಗುತ್ತೆ ಅಂದ್ರೆ ಆಪರೇಟಿಂಗ್ ಕಂಪನೀಸ್ ಮಾಡಿರುವಂತಹ ಪ್ರಾಫಿಟ್ ಅಲ್ಲಿ ಸಮ್ ಪಾರ್ಟ್ ಆಸ್ ಅ ಡಿವಿಡೆಂಟ್ ಆಗಿ ಟಾಟಾ ಸನ್ಸ್ ಹೋಗುತ್ತೆ. ದೆನ್ ಟಾಟಾ ಸನ್ಸ್ ಅಲ್ಲಿ ಒಂದು ಡಿಸಿಷನ್ ಆಗುತ್ತೆ ಈ ದುಡ್ಡು ಎಲ್ಲೆಲ್ಲಿ ಎಷ್ಟೆಷ್ಟು ರೀಇನ್ವೆಸ್ಟ್ ಆಗಬೇಕು ಅಂಡ್ ಎಷ್ಟು ದುಡ್ಡನ್ನ ಡಿವಿಡೆಂಟ್ ಆಗಿ ಕೊಡಬೇಕು ಅಂತ. ಜಾಸ್ತಿ ಲಾಸ್ ಅಲ್ಲಿರುವಂಥ ಕಂಪನೀಸ್ ಲೈಕ್ ಏರ್ ಇಂಡಿಯಾ, ಟಾಟಾ ಡಿಜಿಟಲ್ ಈ ಥರ ಕಂಪನೀಸ್ಗಳಿಗೆ ಸ್ವಲ್ಪ ಜಾಸ್ತಿ ದುಡ್ಡನ್ನ ಅಲೋಕೇಟ್ ಮಾಡ್ತಾರೆ. ಆ್ಯಂಡ್ ಇನ್ನುಳಿದಿರುವಂಥ ಅಮೌಂಟಲ್ಲಿ ಸ್ವಲ್ಪ ದುಡ್ಡನ್ನ ಟಾಟಾ ಸನ್ಸ್ನ ಶೇರ್ ಹೋಲ್ಡರ್ಗೆ ಆಸ್ ಅ ಡಿವಿಡೆಂಟ್ ಆಗಿ ಕೊಡ್ತಾರೆ. ಸೊ ಈಗ ಸ್ವಲ್ಪ ರಿಕಾಲ್ ಮಾಡ್ಕೊಳ್ಳಿ, ಟಾಟಾ ಸನ್ಸ್ನ ಮೇಜರ್ ಶೇರ್ ಹೋಲ್ಡರ್ ಟಾಟಾ ಟ್ರಸ್ಟ್ ಆಗಿರೋದ್ರಿಂದ ಟಾಟಾ ಸನ್ಸ್ ಡಿವಿಡೆಂಟ್ ಕೊಟ್ಟಾಗ ಟ್ರಸ್ಟ್ಗೂ ಕೂಡ ಅಮೌಂಟ್ ಶೇರ್ ಆಗುತ್ತೆ. ಸೊ ದಿಸ್ ಇಸ್ ಹೌ ಎಕ್ಸಾಕ್ಟ್ಲಿ ದಿಸ್ ಹೋಲ್ ಸ್ಟ್ರಕ್ಚರ್ ವರ್ಕ್ಸ್. ಸೊ ಇವಾಗ ನಿಮಗೆ ಅರ್ಥ ಆಗಿರುತ್ತೆ ಈ ಟಾಟಾ ಸನ್ಸ್ನ ಚೇರ್ಮನ್ ಎಷ್ಟು ಇಂಪಾರ್ಟೆಂಟ್ ಅಂತ. ಬಿಕಾಸ್ ಅವರಲ್ಲಿ ಒಂದು ಸಿಂಗಲ್ ಕಂಪನಿ ಬಗ್ಗೆ ಡಿಸಿಷನ್ ತಗೊಳ್ತಾ ಇಲ್ಲ. ಹಿ ಈಸ್ ದಿ ಚೇರ್ಮನ್ ಆಫ್ ಸೆಂಟ್ರಲ್ ಹೋಲ್ಡಿಂಗ್ ಕಂಪನಿ. ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಚಂದ್ರಶೇಖರನ್ ಅವರಿಗೆ ಟಾಟಾ ಗ್ರೂಪ್ಸ್ ಜೊತೆ 40 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇರೋದ್ರಿಂದ ಟಾಟಾ ಗ್ರೂಪ್ಸ್ನ ಆಪರೇಟಿಂಗ್ ಕಂಪನೀಸಲ್ಲಿ ಏನೇನೆಲ್ಲ ಸ್ಟ್ರಾಟಜಿಕ್ ಪ್ಲಾನ್ ಮಾಡಬೇಕು ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ ಅವುಗಳ ಬಿಸ್ನೆಸ್ ಮಾಡಲಲ್ಲಿ ಏನೇನೆಲ್ಲ ಇಂಪ್ರೂವ್ಮೆಂಟ್ಸ್ ಮಾಡಬೇಕು ಅನ್ನೋ ಒಂದು ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಅಂಡ್ ಆಸ್ ಅ ಚೇರ್ಮನ್ ಅವ್ರಿಗೂ ಕೂಡ ಒಂದು ವಿಷನ್ ಇರುತ್ತೆ. ಲೈಕ್ ಅವರು ಏರ್ ಇಂಡಿಯಾ ಟರ್ನ್ ಅರೌಂಡ್ ಆಗೋಕ್ಕೆ ಅಪ್ ಟು 10 ಇಯರ್ಸ್ ಬೇಕು ಅಂತ ಹೇಳಿದ್ರು. ಸೊ ಅದರಿಂದ ಕೂಡ ಅವ್ರದ್ದೇ ಆದಂಥ ಪ್ಲಾನ್ಸ್ಗಳಿರುತ್ತೆ. ಸೊ ಹೀಗಾಗಿ ಈ ಚೇರ್ಮನ್ ತುಂಬಾನೇ ಇಂಪಾರ್ಟೆಂಟ್ ಆಗ್ತಾರೆ. ಅಂಡ್ ನಿಮ್ಗೇನಾದರೂ ಈ ಚಂದ್ರಶೇಖರನ್ ಅವರು ಏನಕ್ಕೋಸ್ಕರ ರಿಸೈನ್ ಮಾಡ್ತಾ ಇದ್ದಾರೆ ಅಂಡ್ ಎಕ್ಸಾಕ್ಟ್ಲಿ ಟಾಟಾ ಗ್ರೂಪ್ಸ್ ಅಲ್ಲಿ ಏನೇನೆಲ್ಲ ಆಗ್ತಾ ಇದೆ ಅಂತ ತಿಳ್ಕೋಬೇಕು ಅಂದ್ರೆ ಜಸ್ಟ್ ಟಾಟಾ ಸನ್ಸ್ ಅಂತ ಕಮೆಂಟ್ ಮಾಡಿ.